ಬಿಡದಿ ಬಳಿ ಇರುವಂತಹ ಕೇತ್ಗಾನಹಳ್ಳಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸೇರಿದಂತಹ ತೋಟದ ಜಾಗದ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಮೀನು ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ದ್ವೇಷ ರಾಜಕೀಯ ಅಂತೇಳಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಜಮೀನು ಒತ್ತುವರಿ ಮಾಡಿಲ್ಲ, ಕುಮಾರಸ್ವಾಮಿಗೆ ಇನ್ನು 3 ಎಕರೆ ಜಾಗ ಬರಬೇಕು, ನೋಟಿಸ್ ನೀಡದೆ ಜಮೀನು ತೆರವನ್ನ ಮಾಡ್ತಿದ್ದಾರೆ, ಇದು ದ್ವೇಷ ರಾಜಕೀಯ ಅಂತ ಸುರೇಶ್ ಬಾಬು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದು ವಿಧಾನಸೌಧದಲ್ಲಿ ಕೇಳಿ. ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಜಮೀನ್ ಬಗ್ಗೆ ಹಲವಾರು ಧ್ವನಿಯನ್ನ ಎತ್ತಿದ್ರು. ಅದನ್ನ ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ, ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ ಅದು ಬೇಕಂತಾನೆ ಈ ಸರ್ಕಾರ SIT ನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ, ಅವರಿಂದ ಏನು ಕೂಡ ಎಕ್ಸ್ಪ್ಲನೇಷನ್ ಕೂಡ ಕೇಳದೆ ಈ ಸರ್ಕಾರ ಈ ತರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿ ಅವರ ಜಮೀನು ಏನು ಒತ್ತುವರಿ ತೆರವು ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ದ್ವೇಷ ರಾಜಕಾರಣ, ರಾಜಕೀಯ ಪ್ರೇರಿತ ಕೆಲಸ ಇದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು, ಕಂದಾಯ ಅರಣ್ಯ ಇಲಾಖೆ ಸಚಿವರು ಉತ್ತರ ಕೊಡಬೇಕು, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಹಿಂಗೆ ದ್ವೇಷ ರಾಜಕಾರಣ ಮಾಡೋದು ಕಾಂಗ್ರೆಸ್ನ USP ಇದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಅದು ಸಂಬಂಧಪಟ್ಟ ಇಲಾಖೆಯವರು ಏನೇನ್ ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೇದು. ಏನಾಗಿದೆ, ಏನ್ ಬಿಟ್ಟಿದೆ ಅನ್ನುವಂಥದ್ದು ಮಾಧ್ಯಮದ, ಕಂದಾಯ ಸಚಿವರು, ಫಾರೆಸ್ಟ್ ಇಲಾಖೆಯವರು, ಇನ್ನೊಬ್ರು ಮತ್ತೊಬ್ರು ಯಾರ್ಯಾರು ಇದ್ದಾರಲ್ಲ, ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂತದ್ದು ಮಾಡಿ. ಕುಮಾರಸ್ವಾಮಿ ವಿಚಾರದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಿರೋದು ಇನ್ನೇನ್ ಮಾಡ್ತಿದ್ದಾರೆ, ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು. ಇದಕ್ಕೆ ಬಿಜೆಪಿ ಕೇಂದ್ರ ನಾಯಕರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಒತ್ತುವರಿ ಮಾಡ್ಕೊಂಡು ಇಲ್ಲಿ ಕಾನೂನು, ಇವ್ರು ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ ಅಂತ ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಹೆಂಗ್ ಬೇಕೋ ಬರ್ಕೋತಿದ್ದಾರೆ, ಏನೇನ್ ಬೇಕೋ ಮಾಡ್ತಾ ಇದ್ದಾರೆ. ಅದೇ ಈ ಸರ್ಕಾರದ ಕೆಲಸ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಬರೆಯೋದೇ ಬರ್ತಾರೆ, ಬರೆದು ಆಗ್ತಾನೆ ಇದ್ದಾರೆ. ಅದೇ ಈ ಸರ್ಕಾರದ ವಿಶೇಷತೆ. ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಇವ್ರದ್ದು USP. ಇವ್ರದ್ದೇನು ಗುಣ, ವಿಶೇಷ ಗುಣ ಅಂದ್ರೆ ದ್ವೇಷ ರಾಜಕೀಯ ಪ್ರೇರಿತವಾಗಿ. ಬಿಡದಿ ಬಳಿ ಇರುವಂತಹ ಕೇತ್ಗಾನಹಳ್ಳಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸೇರಿದಂತಹ ತೋಟದ ಜಾಗದ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಮೀನು ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ದ್ವೇಷ ರಾಜಕೀಯ ಅಂತೇಳಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಜಮೀನು ಒತ್ತುವರಿ ಮಾಡಿಲ್ಲ, ಕುಮಾರಸ್ವಾಮಿಗೆ ಇನ್ನು 3 ಎಕರೆ ಜಾಗ ಬರಬೇಕು, ನೋಟಿಸ್ ನೀಡದೆ ಜಮೀನು ತೆರವನ್ನ ಮಾಡ್ತಿದ್ದಾರೆ, ಇದು ದ್ವೇಷ ರಾಜಕೀಯ ಅಂತ ಸುರೇಶ್ ಬಾಬು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದು ವಿಧಾನಸೌಧದಲ್ಲಿ ಕೇಳಿ. ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಜಮೀನ್ ಬಗ್ಗೆ ಹಲವಾರು ಧ್ವನಿಯನ್ನ ಎತ್ತಿದ್ರು. ಅದನ್ನ ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ, ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ ಅದು ಬೇಕಂತಾನೆ ಈ ಸರ್ಕಾರ SIT ನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ, ಅವರಿಂದ ಏನು ಕೂಡ ಎಕ್ಸ್ಪ್ಲನೇಷನ್ ಕೂಡ ಕೇಳದೆ ಈ ಸರ್ಕಾರ ಈ ತರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿ ಅವರ ಜಮೀನು ಏನು ಒತ್ತುವರಿ ತೆರವು ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ದ್ವೇಷ ರಾಜಕಾರಣ, ರಾಜಕೀಯ ಪ್ರೇರಿತ ಕೆಲಸ ಇದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು, ಕಂದಾಯ ಅರಣ್ಯ ಇಲಾಖೆ ಸಚಿವರು ಉತ್ತರ ಕೊಡಬೇಕು, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಹಿಂಗೆ ದ್ವೇಷ ರಾಜಕಾರಣ ಮಾಡೋದು ಕಾಂಗ್ರೆಸ್ನ USP ಇದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ.
ಅದು ಸಂಬಂಧಪಟ್ಟ ಇಲಾಖೆಯವರು ಏನೇನ್ ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೇದು. ಏನಾಗಿದೆ, ಏನ್ ಬಿಟ್ಟಿದೆ ಅನ್ನೋಂಥದ್ದು ಮಾಧ್ಯಮದ ಕಂದಾಯ ಸಚಿವರು, ಫಾರೆಸ್ಟ್ ಇಲಾಖೆಯವರು, ಇನ್ನೊಬ್ರು ಮತ್ತೊಬ್ರು ಯಾರ್ಯಾರು ಇದ್ದಾರಲ್ಲ, ಯಾರ್ಯಾರು ದ್ವೇಷದ ರಾಜಕಾರಣ ಮಾಡ್ತಿದಾರಲ್ಲ ಅವರೆಲ್ಲ ಬಂದು ಮಾಹಿತಿ ಕೊಡುವಂತದ್ದು ಮಾಡಿ. ಹಾಗಾದ್ರೆ ಕುಮಾರಸ್ವಾಮಿ ವಿಚಾರದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಿರೋದು ಇನ್ನೇನ್ ಮಾಡ್ತಿದ್ದಾರೆ? ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು? ಇದಕ್ಕೆ ಬಿಜೆಪಿ ಕೇಂದ್ರ ನಾಯಕರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಒತ್ತುವರಿ ಮಾಡ್ಕೊಂಡು ಇಲ್ಲಿ ಕಾನೂನು ಇವ್ರು ಸರ್ಕಾರ ಅಧಿಕಾರ ಕೊಟ್ಟಿರ್ತಾನೆ, ಪೆನ್ನು ಪೇಪರ್ ಕೊಡಿ ಅಂತ ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಹೆಂಗ್ ಬೇಕೋ ಬರ್ಕೋತಿದ್ದಾರೆ, ಏನೇನ್ ಬೇಕೋ ಮಾಡ್ತಾ ಇದ್ದಾರೆ. ಅದೇ ಈ ಸರ್ಕಾರದ ಕೆಲಸ. ಪೆನ್ನು ಪೇಪರ್ ಕೊಟ್ಟಿದ್ದಾರೆ, ಬರೆಯೋದೇ ಬರ್ತಾರೆ, ಬರೆದು ಆಗ್ತಾನೆ ಇದ್ದಾರೆ. ಅದೇ ಈ ಸರ್ಕಾರದ ವಿಶೇಷತೆ. ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಇವ್ರದ್ದು USP. ಇವ್ರದ್ದೇನು ಗುಣ, ವಿಶೇಷ ಗುಣ ಅಂದ್ರೆ ದ್ವೇಷ ರಾಜಕೀಯ ಪ್ರೇರಿತವಾಗಿ. ಬಿಡದಿ ಬಳಿ ಇರುವಂತಹ ಕೇತ್ಗಾನಹಳ್ಳಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸೇರಿದಂತಹ ತೋಟದ ಜಾಗದ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಶಾಸಕ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಮೀನು ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ದ್ವೇಷ ರಾಜಕೀಯ ಅಂತೇಳಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಜಮೀನು ಒತ್ತುವರಿ ಮಾಡಿಲ್ಲ, ಕುಮಾರಸ್ವಾಮಿಗೆ ಇನ್ನು 3 ಎಕರೆ ಜಾಗ ಬರಬೇಕು, ನೋಟಿಸ್ ನೀಡದೆ ಜಮೀನು ತೆರವನ್ನ ಮಾಡ್ತಿದ್ದಾರೆ. ಇದು ದ್ವೇಷ ರಾಜಕೀಯ ಅಂತ ಸುರೇಶ್ ಬಾಬು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದು ವಿಧಾನಸೌಧದಲ್ಲಿ ಕೇಳಿ. ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ, ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಜಮೀನ್ ಬಗ್ಗೆ ಹಲವಾರು ಧ್ವನಿಯನ್ನ ಎತ್ತಿದ್ರು. ಅದನ್ನ ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ. ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ ಅದು ಬೇಕಂತಾನೆ ಈ ಸರ್ಕಾರ SIT-ನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ, ಅವರಿಂದ ಏನು ಕೂಡ ಎಕ್ಸ್ಪ್ಲನೇಷನ್ ಕೂಡ ಕೇಳದೆ ಈ ಸರ್ಕಾರ ಈ ತರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿ ಅವರ ಜಮೀನು ಏನು ಒತ್ತುವರಿ ತೆರವು ಆಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ದ್ವೇಷ ರಾಜಕಾರಣ, ರಾಜಕೀಯ ಪ್ರೇರಿತ ಕೆಲಸ ಇದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು, ಕಂದಾಯ ಅರಣ್ಯ ಇಲಾಖೆ ಸಚಿವರು ಉತ್ತರ ಕೊಡಬೇಕು, ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ. ಹಿಂಗೆ ದ್ವೇಷ ರಾಜಕಾರಣ ಮಾಡೋದು ಕಾಂಗ್ರೆಸ್ನ USP ಇದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಅದು